ಈಗ ಸುಮ್ಮನಿರಪ್ಪ. ಈ ಕಡೆ ಬಾ, ಕಾಯಿ ಇದಾಯ್ತು. ಸಿಹಿ ಮೊಟ್ಟೆ ತಿನ್ನಿಸ್ತಾ ಇದ್ದೀನಿ. ಈ ಮೊಟ್ಟೆ ಬೇಡಿ, ಬರೀ ನೀರಲ್ಲಿ ಬೇಯಿಸೋ ಮೊಟ್ಟೆ ತಿನ್ನೋದವಳು. ಹಾಯ್, ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಶನಿವಾರ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಾಗಿತ್ತು, ನಾವು ಬೆಳ್ತೂರ್ಗೆ ಹೋಗ್ತಿದ್ವಿ. ಸ್ನಾನಕ್ಕೆ ಅಂತ ಹೋದೆ, ಬಿಸಿನೀರೇ ಬರ್ತಾ ಇರಲಿಲ್ಲ, ಅಂದರೆ ಮಳೆ ಮೋಡ ಆಗಿಬಿಟ್ಟಿತ್ತಲ್ಲ ಅದಕ್ಕೆ. ಸೊ ಇನ್ನೇನು ಮಾಡೋದು, ನನಗೆ ಮತ್ತು ಪಾಪುಗೆ ಅಂತೇಳಿ ಒಲೆ ಮೇಲೆ ತಪ್ಪಲೆನಲ್ಲೇ ಕಾಯಿಸ್ಕೊಂಡೆ. ನನ್ನ ಮಗ ಬೆಳ್ತೂರಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳ್ದ. ನನ್ನ ಹಸ್ಬೆಂಡು ಅವ್ರಿಗೆ ತಣ್ಣೀರೇ, ಅವ್ರು ಯಾವಾಗಲೂ ತಣ್ಣೀರು ಸ್ನಾನ ಮಾಡಿದ್ರು. ಸೊ ಹೊರಟ್ವಿ ನಾವು ಮನೆಯಿಂದ. ಅಲ್ಲಿಂದ ಬಸ್ಸಿಗೆ ಬಂದು ಬೆಳ್ತೂರು ರೀಚ್ ಆದ್ವಿ. ನಾವು ಬೆಳ್ತೂರಿಗೆ ಬರೋ ಅಷ್ಟರೊಳಗಡೆ ಅಪ್ಪಾಜಿ ಅಮ್ಮ ರೆಡಿಯಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಅಪ್ಪಾಜಿ ಅಮ್ಮ ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಅವ್ರು ರೆಡಿ ಆಗೋಷ್ಟರೊಳಗಡೆ ಒಂದು ಹಾರ ಮಾಡ್ಕೊಂಬಿಡೋಣ ಅಂಥೇಳಿ ನಮ್ಮ ಪಕ್ಕದಲ್ಲೇ ನಮ್ಮ ದೊಡ್ಡ ಮಾವನ ಮನೆ ಇದೆ. ನಮ್ಮ ಅಪ್ಪಾಜಿಯವರ ಅಣ್ಣ ಅವ್ರ ಮನೆಯಲ್ಲಿ ವೀಳ್ಯದೆಲೆ ಅಂತೂ ಸೂಪರಾಗಿದೆ. ಅಷ್ಟೊಂದು ಬಂದುಬಿಟ್ಟಿದೆ ದೊಡ್ಡದಾಗಿ. ಅದಕ್ಕೆ ಸ್ವಲ್ಪ ವೀಳ್ಯದೆಲೆ ಕೀಳಿಸ್ಕೊಂಡು ಬಂದೆ. ಜೊತೆಗೆ ತುಳಸಿನೂ ಇತ್ತು. ತುಳಸಿ ವೀಳ್ಯದೆಲೆಲ್ಲ ಕಿತ್ಕೊಂಡು ಬಂದು ಅದರಲ್ಲಿ ಹಾರ ಕಟ್ಕೊತಾ ಇದ್ದೀನಿ ದೇವಸ್ಥಾನಕ್ಕೆ ತೊಗೊಂಡೋಗೋಕ್ಕೆ. ಆ್ಯಂಡ್ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಎಲ್ಲರೂ ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಪ್ರತಿ ಸಲ ಹೆಂಗಾಗ್ತಿತ್ತು ಅಂದರೆ ಅಪ್ಪಾಜಿ ಅಮ್ಮ ನಾವೆಲ್ಲರೂ ಹೋದರೆ ಸಂಗೀತ ಅವ್ರು ಮಿಸ್ ಆಗ್ತಿದ್ರು, ಇಲ್ಲ ಸಂಗೀತ ಅವ್ರು ಹೋದರೆ ನಾವು ಮಿಸ್ ಆಗ್ತಿದ್ವಿ, ಈ ಥರ ಆಗ್ತಿತ್ತು. ಬಟ್ ಇವತ್ತು ಆ ಥರ ಇಲ್ಲ. ಕಂಪ್ಲೀಟ್ ನಮ್ಮದು ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಬಟ್ ಡಿಫ್ರೆಂಟ್ ಏನಪ್ಪ ಇದರಲ್ಲಿ ಸ್ಪೆಷಲ್ ಏನು ಅಂತಂದರೆ ಎಲ್ಲರೂ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾವು. ಪ್ರತಿ ಸಲ ಕಾರು ಅಥವಾ ವೆಹಿಕಲ್ ಮಾಡ್ಕೊಂಡು ಹೋಗ್ತಿದ್ವಿ. ಈ ಸಲ ಎಲ್ಲರೂ ಬೈಕಲ್ಲೇ ಹೊರಟ್ವಿ. ನನ್ನ ಮಗ ಅಪ್ಪಾಜಿ ಅಮ್ಮನ ಬೈಕ್ ಬಂದು ಹೋದ. ಇನ್ನು ನಾವು ಒಂದು ಬೈಕು, ಸಂಗೀತ ಅವ್ರೊಂದು ಬೈಕ್, ಆ ಥರ. ಅಪ್ಪಾಜಿ ಅಮ್ಮ ಅವರು ನಾವು ಹೋಗೋಕ್ಕಿಂತ ಮುಂಚೆನೇ ಒಂದು 10 ನಿಮಿಷ ಮುಂಚೆ ಹೋಗಿ ಕೂತ್ಕೊಂಡಿದ್ರು. ಅದಾದಮೇಲೆ ನಾವು ಹೋದ್ವಿ. ಇನ್ನು ಸಂಗೀತ ಅವ್ರು ಬಂದಿರಲಿಲ್ಲ, ಹಂಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇದು ನಮ್ಮ ಮನೆ ದೇವರು ಸೂಳೆಕೋಟೆ ಆಂಜನೇಯ ಸ್ವಾಮಿ ಅಂತ. ಇದಕ್ಕೆ ಹನುಮಂತಪುರ ಅಂತ ಕೂಡ ಹೇಳ್ತಾರೆ. ನಾವು ಇಲ್ಲಿಗೆ ಅದರಲ್ಲೂ ನಾನು ಬಂದು ಒಂದು 3 ವರ್ಷದ ಮೇಲೆ ಆಗೋಗಿತ್ತು. ಬಂದೇ ಇರಲಿಲ್ಲ ನಾನು. ಸಂಗೀತ ಅವರು ಅವಾಗವಾಗ ಹೋಗ್ತಿರ್ತಾರೆ, ಹಾಗೆ ಅಪ್ಪಾಜಿ ಅಮ್ಮ ಕೂಡ ಹೋಗ್ತಿರ್ತಾರೆ. ನಾನೇ ಹೋಗಿರಲಿಲ್ಲ, ಅಂದರೆ ನಾನು ನನ್ನ ಹಸ್ಬೆಂಡೇ ಹೋಗಿರಲಿಲ್ಲ. ಹೋಗೋಕ್ಕಾಗ್ತಾ ಇರಲಿಲ್ಲ ನಮಗೆ. ಅದಕ್ಕೆ ಇದು ಕೂಡ ಪಿರಿಯಾಪಟ್ಟಣ ತಾಲೂಕಲ್ಲೇ ಬರುತ್ತೆ. ಬಂದು ದೇವ್ರ ದರ್ಶನ ಚೆನ್ನಾಗಾಯಿತು. ಖಾಲಿ ಇತ್ತು, ಫುಲ್ ಖಾಲಿ ಇತ್ತು, ಜನ ಯಾರೂ ಇರಲೇ ಇಲ್ಲ. ನನ್ನ ಮಗ ನೋಡಿ ಅಲ್ಲಿ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತವನೆ. ಅವನಿಗೆ ಚಿಕ್ಕ ಮಗುವಿಂದನೂ ಆಂಜನೇಯ ಸ್ವಾಮಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅವ್ನ ಫೇವ್ರೆಟ್ ದೇವರು ಆಂಜನೇಯ ಸ್ವಾಮಿ. ಪೂಜೆ ಮಾಡಿಸೋಣ ಅಂದ್ಕೊಂಡ್ವಿ. ಸಂಗೀತ ಅವರು ವೆಯ್ಟ್ ಮಾಡ್ತಿದ್ವಿ, ಬರಲಿ ಅವರು ಪೂಜೆ ಮಾಡಿಸೋಣ ಅಂತ. ಅವರು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಏನೋ ಬೇರೆ ಕೆಲಸ ಇತ್ತು, ಆನ್ ದ ವೇ ಏನೋ ಕೆಲಸ ಇತ್ತು, ಮುಗಿಸ್ಕೊಂಬರ್ಬೇಕು ಅಂತ. ಸರಿ ನಾವು ಪೂಜೆ ಮಾಡಿಸ್ಬಿಡೋಣ ಅಂಥೇಳಿ ಪೂಜೆ ಮಾಡಿಸ್ತಾ ಇದ್ದೀವಿ. ಪೂಜೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅರ್ಚನೆ ಮಾಡಿಸಿದ್ವಿ ಮನೆಯವ್ರ ಹೆಸರಲ್ಲೆಲ್ಲ. ತುಂಬ ಖುಷಿ ಅನ್ನಿಸ್ತು. ಅದಾದಮೇಲೆ ಪಾಪು ಹುಟ್ಟಿದ್ಮೇಲೆ ಇದೇ ಫಸ್ಟ್ ಅಲ್ವಾ ಕರ್ಕೊಂಡೋಗಿದ್ದು. ಅದಕ್ಕೆ ಅವಳನ್ನ ದೇವ್ರ ಹತ್ರ ಮುಡಿಸ್ಬಿಟ್ಟು ಕೊಡ್ತೀನಿ ಅಂತ ಇಸ್ಕೊಂಡ್ರು. ಆದರೆ ಅವಳು ಒಳಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು. ಅವರು ನೀರೆಲ್ಲ ತೀರ್ಥ ಹಾಕ್ತಾರಲ್ಲ ಅದಕ್ಕೆ. ಅದಾದಮೇಲೆ ಸಮಾಧಾನ ಮಾಡಿದೆ. ಆಮೇಲೆ ಸಂಗೀತ ಅವ್ರು ಬರೋಕ್ಕೆ ಇನ್ನೂ ಟೈಮ್ ಇತ್ತಲ್ಲ, ಅಷ್ಟರೊಳಗಡೆ ನಾನು ಹೆಜ್ಜೆ ನಮಸ್ಕಾರ ಹಾಕ್ಬಿಡೋಣ ಅಂಥೇಳಿ ಪ್ರದಕ್ಷಿಣೆ ಹಾಕ್ತಾಯಿದ್ದೀನಿ. ಫುಲ್ ಖಾಲಿ ಇತ್ತು, ದೊಡ್ಡ ದೇವಸ್ಥಾನ. ಪೂರ್ತಿ ಹೆಜ್ಜೆ ನಮಸ್ಕಾರ ಆಗ್ತೆ. ಆವಾಗ ನನ್ನ ಹಸ್ಬೆಂಡಿಂದ ವೀಡಿಯೋ ಮಾಡಿರೋದು, ನನಗೆ ಗೊತ್ತೇ ಇರಲಿಲ್ಲ ಅವ್ರು ವೀಡಿಯೋ ಮಾಡ್ತಿರೋದು. ನನ್ನ ಮಗ ಕೂಡ ನನ್ನ ಜೊತೆ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ದ. ಸ್ವಲ್ಪ ದೂರ ಮಾಡೋದು, ಸ್ವಲ್ಪ ದೂರ ಓಡೋಗೋದು, ಈ ಥರ ಮಾಡ್ದ. ಮಕ್ಕಳಲ್ವಾ, ಅದೆಲ್ಲ ಏನಾಗಲ್ಲ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆಮೇಲೆ ಅಲ್ಲಿ ನಮ್ಮದು ನೆಕ್ಸ್ಟ್ ಇನ್ನೊಂದು ವಾರ ಅಥವಾ ಇನ್ನೊಂದು 15 ದಿನದೊಳಗಡೆ ಊರಲ್ಲಿ ಏನೋ ಒಂದು ಜಮೀನಲ್ಲಿ ಏನೋ ಒಂದು ಮಾಡಿಸ್ಬೇಕಂತಿದ್ದೀವಿ. ಅದಕ್ಕೋಸ್ಕರ ಪೂಜೆ ಮಾಡಿಸೋದಿತ್ತು ಒಳಗಡೆ. ಹಂಗಾಗಿ ಅಪ್ಪಾಜಿ ಅಮ್ಮ ಎಲ್ಲ ಒಳಗಡೆ ಹೋಗಿದ್ರು ಏನೋ ಕೇಳೋದಕ್ಕೆ ಅಂತ. ಅದು ಕೂಡ ಒಳ್ಳೆಯದಾಗೆ ಬಂದಿದೆ. ನಾನು ಮಕ್ಕಳ ಜೊತೆ ಕೂತ್ಕೊಂಡಿದ್ದೆ, ಸಂಗೀತ ಅವ್ರು ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಸಂಗೀತ ಅವ್ರು ಕೂಡ ಬಂದರು. ಅವರು ಬಂದು ಮತ್ತೆ ಪೂಜೆ ಮಾಡಿಸ್ಕೊಂಡು ಬಂದರು. ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಕೂತ್ಕೊಂಡಿದ್ವಿ. ನೋಡಿ ಕಂಪ್ಲೀಟ್ ನಮ್ಮ ಫ್ಯಾಮಿಲಿ ಇದು. ನಮ್ಮ ಫ್ಯಾಮಿಲಿ ಒಂದೇ ಫ್ರೇಮಲ್ಲಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮ ಚಿಕ್ಕ ಪಾಪ ಒಬ್ಬ ಬರದೇ ಹೋಗ್ಬಿಟ್ಟ. ಅಲ್ಲೇ ಪಕ್ಕದಲ್ಲೇ ಇದ್ದಾನೆ, ಸಂಗೀತನ ಪಕ್ಕದಲ್ಲೇ ಇದ್ದಾನೆ. ಆದರೆ ಫ್ರೇಮ್ ಒಳಗಡೆ ಬರಲಿಲ್ಲ, ಅವನು ಮುನಿಸ್ಕೊಂಡು ಕೂತ್ಕೊಂಡಿದ್ದ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಹಂಗೆ ಸೆಲ್ಫೀಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬ ದಿನ ಆಗೋಗಿತ್ತು ಈ ಥರ ಎಲ್ಲರೂ ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಿ ತುಂಬ ದಿನ ಆಗೋಗಿತ್ತು. ಖುಷಿ ಅನ್ನಿಸ್ತು.
ನಾವು ಹೊರ್ನಾಡಿಗೆ ಹೋಗಿದ್ವಲ್ಲ ಆವಾಗಲೂ ಕೂಡ ಸಂಗೀತ ಅವ್ರು ಬರೋ ಪ್ಲ್ಯಾನ್ ಇದ್ದು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗಿದ್ದು. ಆವಾಗಲೇ ಎಲ್ಲರ ಜೊತೆಲಿ ಹೋಗ್ಬೇಕಾಗಿತ್ತು. ಆಮೇಲೆ ಟೈಮ್ ಆಗಿಬಿಟ್ಟಿತ್ತು. ಆಗಲೇ ಮಕ್ಕಳೆಲ್ಲ ಹೊಟ್ಟೆ ಹಸ್ಬಿಟ್ಟು ಅಳ್ತಾಯಿದ್ರು ಅಂತ ಬಿಸ್ಕೆಟ್ ತಂದು ತಿಂತಿದ್ರು. ನನ್ನ ಮಗಳು ಕೂಡ ಕಿತ್ಕೊಂಡು ಸ್ವಲ್ಪ ಬಾಯಿಗೆ ಹಾಕ್ಕೊತಾ ಇದ್ಲು. ತಿನ್ನಿಸ್ಲಿಲ್ಲ, ಸುಮ್ಮನೆ ಹಾಕ್ಕೊಂಡ್ಲು ಅಷ್ಟೇ ಬಾಯಿಗೆ. ಇವಾಗ ಹೋಗ್ತಾಯಿದ್ದೀವಿ ನೋಡಿ ಬೈಕಲ್ಲಿ. ನನ್ನ ಮಗ ಅಪ್ಪಾಜಿ ಅಮ್ಮನ ಬೈಕಲ್ಲಿದ್ದಾನೆ, ಮುಂದೆ ಸಂಗೀತ ಅವ್ರು ಹೋಗ್ತಿದ್ದಾರೆ, ಹಿಂದೆ ನಾವು ಹೋಗ್ತಾಯಿದ್ದೀವಿ. ನಾನು ಅದೇ ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ, ಜೀವನ ಚೈತ್ರ ಮೂವಿನಲ್ಲಿ ರಾಜ್ಕುಮಾರ್ ಅವರು ಅವ್ರ ಮಕ್ಕಳು ಎಲ್ಲರ ಜೊತೆ ಬೈಕಲ್ಲಿ ಹೋಗ್ತಾರಲ್ಲ ಹಾಡು ಹೇಳ್ಕೊಂಡು, ಹಂಗೆ ನಾವು ಎಲ್ಲರೂ ಹಾಡು ಹೇಳ್ಕೊಂಡು ಹೋಗೋಣ ಅಂತ ನಗ್ತಾಯಿದ್ರು. ಸಿಹಿನಾ ನೀನು? ಕೊಡ್ತೀನಿ ನಾನು ಮಧ್ಯಾಹ್ನ ಯಾರೂ ಊಟ ಮಾಡಲಿಲ್ಲ ಅಲ್ವಾ, ಸೊ ಎಲ್ರಿಗೂ ಹೊಟ್ಟೆ ಹಶ್ವಾಗಿತ್ತು. ಮಕ್ಕಳು ಕೂಡ ಹಶು ಅಂತಿದ್ರು. ಸರಿ ಹೋಗ್ತಾ ಏನಾದ್ರು ತಿನ್ಕೊಂಡು ಹೋಗೋಣ ಅಂಥೇಳಿ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಬರಬೇಕಾದ್ರೆ ನಿಜ ಹೇಳ್ತಿದ್ದೀನಿ, ಒಂದು ಚೂರೂ ಚೆನ್ನಾಗಿರಲಿಲ್ಲ. ಸುಮ್ಮನೆ ಹೋಗಿದ್ದಷ್ಟೇ ನಾವು. ಈ ರೋಡ್ ಸೈಡಲ್ಲಿ ಫುಟ್ಪಾತಲ್ಲಿ ರೋಡ್ ಸೈಡ್ ಫುಡ್ ಸಿಗುತ್ತಲ್ಲ, ಅದೇ ಎಷ್ಟೋ ಚೆನ್ನಾಗಿರುತ್ತೆ ಹೇಳಬೇಕು ಅಂದರೆ. ಸುಮ್ಮನೆ ದೊಡ್ಡ ಹೋಟ್ಲು ಅಂತ ಹೋಗೋದಷ್ಟೇ. ನಿಜ ಒಂಚೂರು ಚೆನ್ನಾಗಿರಲಿಲ್ಲ, ಬೇಜಾರಾಗೋಯಿತು. ಬಟ್ ಹೋಗ್ಬಿಟ್ಟಿದ್ವಲ್ವ ಅಂತೇಳಿ ತಿಂದ್ಕೊಂಡು ಬಂದ್ವಿ ಮನೆಗೆ. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಬಂದೆ ರೂಮ್ಗೆ. ನನ್ನ ಮಗಳು ನೋಡಿಲಿ, ನಾನು ಜುವೆಲ್ಸ್ ಎಲ್ಲ ಇಟ್ಕೊಂಡು ಆಟಾಡ್ತಿದ್ದಾಳೆ. ಬಂದ್ವಿ, ಸಂಜೆ 5:45 ಆಗಿದೆ. ನನ್ನ ಹಸ್ಬೆಂಡು ಹೊಲ್ದತ್ರ ಹೋದ್ರು. ಕರೆಂಟ್ ಇದೆ, ಸ್ವಲ್ಪ ನೀರು ಸ್ಪ್ರಿಂಕ್ಲರ್ ಏನೋ ಚೇಂಜ್ ಮಾಡಿ ಬರ್ತೀನಿ ಅಂತ. ನಾನು ಡ್ರೆಸ್ ಚೇಂಜ್ ಮಾಡಬೇಕು, ಹಾಗೆ ಪಾಪಗೂ ಕೂಡ ಡ್ರೆಸ್ ಚೇಂಜ್ ಮಾಡಿಸ್ಬೇಕು. ಅದಕ್ಕೆ ಬಂದೆ. ಪಾಪು ಆಟಾಡ್ತಾವಳೆ. ಅವಳಿಗೆ ಇವತ್ತು ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ದೃಷ್ಟಿ ತೆಗಿಬೇಕು, ಹಾಗೆ ಡ್ರೆಸ್ ಚೇಂಜ್ ಮಾಡಬೇಕು ಅವಳಿಗೆ. ಆ್ಯಂಡ್ ಇನ್ನೂ ಕಾಫಿ ಕುಡ್ದಿಲ್ಲ, ಕಾಫಿ ಮಾಡ್ಕೊಂಡು ಕುಡಿಬೇಕು ಇವಾಗ. ನಾಷ್ಟ ಟೈಮ್ ಆಗು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಆ್ಯಂಡ್ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಅಂದರೆ ಸಂಡೇ ಮಾರ್ನಿಂಗು. ಆಲ್ರೆಡಿ ಒಂದು 10 ಗಂಟೆ ಆಗೋಗಿತ್ತು, 10 ಗಂಟೆ ಆಗೋಗಿತ್ತು ಟೈಮು. ಆವಾಗ ಎಲ್ಲರೂ ಹೊಲ್ದತ್ರ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಹೊಲ್ದತ್ರನೇ ಅಡುಗೆ ಮಾಡೋ ಪ್ರೋಗ್ರಾಮ್ ಇದೆ, ಅದಕ್ಕೆ ಬಂದ್ವಿ. ಅಂದರೆ ನಾವು ಪ್ರತಿ ವರ್ಷ ಅದನ್ನು ಮಾಡ್ತೀವಿ. ಅಂದರೆ ಒಂದು ದಿನ ಕಾರ್ತಿಕ್ ಮಾಸದಲ್ಲಿ ಒಂದು ದಿನ ಕಳಸ ಇಟ್ಟು ಚಪ್ರ ಹಾಕಿ ಅದು ಬೆಲ್ದನ್ನ ಮಾಡಿ ಪೂಜೆ ಮಾಡಿಸ್ತೀವಿ. ಪುರೋಹಿತರು ಕರೆಸಿ ಪೂಜೆ ಮಾಡಿಸ್ತೀವಿ. ಅದನ್ನು ಅಮ್ಮ ಅವರು ಮಾಡಿಬಿಟ್ಟಿದ್ದಾರೆ. ಆವಾಗ ನನಗೆ ಹೋಗೋಕ್ಕಾಗಲಿಲ್ಲ, ಹಂಗಾಗಿ ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಅದಾದಮೇಲೆ ಸ್ವಲ್ಪ ದಿನ ಬಿಟ್ಟು ನಾವು ನಾನ್ ವೆಜ್ ಮಾಡ್ತೀವಿ. ಎಡೆ ಮಾಡಬೇಕು ಅಂತೇಳಿ ವೆಜ್ ಅದು ಸ್ವೀಟ್ ಮಾಡೋ ಅಂಥದ್ದು, ಕಳಸ ಇಟ್ಟು ಮಾಡೋದು ಮೇಲ್ಗಡೆ ಹೊಲದಲ್ಲಿ. ಇದು ನಾನ್ ವೆಜ್ ಮಾಡೋ ಜಾಗ, ಇಲ್ಲಿ ಮಾಡಬೇಕು. ನಾನು ಹೋದ ವರ್ಷ ಕೂಡ ಇದ್ರದ್ದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲರೂ ನೋಡಿದ್ದೀರಾ. ನೋಡದೇ ಇರೋ ಯಾರು ಇದ್ದರೆ ನನ್ನ ಚಾನಲಲ್ಲಿ ನೋಡಿ, ಇಲ್ಲಾಂದರೆ ನಾನು ಇಲ್ಲಿ ಐ ಕಾರ್ಡ್ ಹಾಕ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಲಿಂಕ್ ಕೊಡ್ತೀನಿ, ನೋಡ್ಬೋದು. ಇದೆಲ್ಲ ಹಿಂದಿನಿಂದ ಮಾಡ್ಕೊಂಡು ಬಂದಿರೋ ಆಚರಣೆಗಳು ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಒಳ್ಳೆಯದಕ್ಕೆ, ನಮ್ಮ ಒಳ್ಳೆಯದಕ್ಕೆ ಮಾಡುವಂಥದ್ದು. ಇವಾಗ ಇಲ್ಲಿ ಅಮ್ಮ ಅದನ್ನು ಕೋಳಿ ಕುಯ್ಯಬೇಕಾಗಿತ್ತು. ಕೋಳಿ ಕುಯ್ದು ಮಾಡೋವಂಥದ್ದು ಹೊಲದಲ್ಲಿ. ಕೋಳಿ ಕುಯ್ಯೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮಗೆ ಹೇಳಿದ್ರು, ನೀವೇ ಮಾಡ್ಕೊಳ್ಳಿ, ಇನ್ಮೇಲೆ ನಮ್ಮನ್ನೆಲ್ಲ ಕರಿತಿರಲ್ಲ ಅಂತ ಹೇಳ್ತಿದ್ರು. ಏನೇ ಆದರೂ ಮನೇಲಿ ದೊಡ್ಡವರು ಅಂತಿರುವಾಗ ನಾವು ಯಾಕೆ ಮುಂದೆ ಹೋಗಬೇಕಲ್ವ, ಅವರೇ ಮಾಡಲಿ ಅಂತೇಳಿ ನಾವು ಸರಿ ನೀವೇ ಮಾಡಿ ಅಂತ ಹೇಳಿದ್ವಿ. ಅಮ್ಮ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಏನೋ ಕಲ್ಲಿಡ್ತಾರೆ, 3 ಕಲ್ಲಿಟ್ಬಿಟ್ಟು ಹೊಲದಲ್ಲಿ ಹಣ್ಣು ಕಾಯಿ ಕೆಚ್ಚಿ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಅಲ್ಲಿಗೆ ಕೋಳಿ ಕುಯ್ಬೇಕು. ಕೋಳಿ ಕುಯ್ದಾದಮೇಲೆ ಮತ್ತೆ ಅದನ್ನ ಅಡುಗೆ ಮಾಡ್ಕೊಂಬಂದು ಎಡೆ ಮಾಡೋದು. ಇದಿಷ್ಟು ಪ್ರೊಸೀಜರು. ನಮಗೆ ಸರಿಯಾಗಿ ಗೊತ್ತಿಲ್ಲ, ನಾವು ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಡತ್ತೆ ಅಂತ ಭಯದಲ್ಲಿ ಮಾಡಲಿಲ್ಲ. ಅಮ್ಮನೇ ಮಾಡಿದ್ರು. ಆಮೇಲೆ ಇವನು ಗಿರಿ ಅಂತ ನಮ್ಮೂರು ಹುಡುಗನೇ, ನಮ್ಮ ಮನೆಗೆ ಬರ್ತಿರ್ತಾನೆ ಅವಾಗವಾಗ. ಅವ್ನು ಬಂದಿದ್ದ. ಸೊ ಅವ್ನು ಕೋಳಿ ಕುಯ್ಕೊಂಡು ತೊಗೊಂಡು ಬಂದ. ನಾನು ಕೋಳಿ ಕುಯ್ಯೋದು ವೀಡಿಯೋ ನಾನು ಅದು ಮಾಡಿರಲಿಲ್ಲ. ಅಂದರೆ ಮಾಡಿದರು ನನ್ನ ಹಸ್ಬೆಂಡು, ನಾನು ಅದನ್ನ ಹಾಕ್ತಿಲ್ಲ, ಸುಮ್ಮನೆ ವಾಯ್ಲೆನ್ಸ್ ಅಂತ, ಅದು ಬೇರೆ ಇದಾಗುತ್ತೆ ಅಂತ. ಅದಾದಮೇಲೆ ಕೋಳಿ ಎಲ್ಲ ಕ್ಲೀನ್ ಮಾಡ್ತಿದ್ರು ಅಮ್ಮ ಅವರು. ಆಮೇಲೆ ಪಾಪುನ ಫಸ್ಟ್ ಟೈಮ್ ಹೊಲ್ದತ್ರ ಕರ್ಕೊಂಡು ಹೋಗಿದ್ದಿದ್ದು. ಎಲ್ಲರೂ ಅಲ್ಲಿ ಪಕ್ಕದ ಮನೆಯವರೆಲ್ಲ ಹೇಳ್ತಿದ್ರು, ಈ ಚಿಕ್ಕ ಪಾಪುನ ಹೊಲ್ದತ್ರ ಕರ್ಕೊಂಡು ಹೋಗ್ತಿರಲ್ಲ ಅಂತ. ನಾನು ಪ್ರೆಗ್ನೆಂಟಲ್ಲೆಲ್ಲ ಓಡಾಡಿದ್ದೀನಿ ಅದೇ ಜಾಗ. ಏನಿಲ್ಲ, ನಮ್ಮ ಜಮೀನಿಗೆ ಆ ಥರ ಏನಿಲ್ಲ, ಅಭ್ಯಾಸ ಮಾಡಿಸ್ಬೇಕಲ್ವೆಲ್ಲ ಅಂತೇಳಿ ಕರ್ಕೊಂಡು ಹೋಗಿದ್ವಿ. ಇದು ಎಕ್ಸ್ಟ್ರಾ ಕೋಳಿ ತೊಗೊಂಡು ಬಂದಿದ್ರು, ಮೊಟ್ಟೆ ಕೋಳಿ ತಂದಿದ್ರು ಸಪ್ರೇಟಾಗಿ. ಅದು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೆ. ಆಮೇಲೆ ಸಂಗೀತ ಒಂದು ಒಲೆ ಆ ಕಡೆ ಒಂದು ಒಲೆ ಹಾಕ್ಬಿಟ್ಟು ಸಂಗೀತ ರೈಸ್ಗೆ ಇಟ್ಟಿದ್ಲು, ಈ ಕಡೆ ನಾನು ಸಾಂಬಾರು ಮಾಡ್ತಾಯಿದ್ದೆ. ಮಕ್ಳುಗಳಿಗಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ರು. ನನ್ನ ಮಗ, ಅವನು ಚಿಕ್ಕ ಪಾಪು ಇಬ್ಬರು ಖುಷಿಯಾಗ್ಬಿಟ್ಟಿದ್ರು.
ಎಂಜಾಯ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಅಪ್ಪಾಜಿನೂ ಬಂದರು. ಚಾಪೆ ಹಾಕ್ಬಿಟ್ಟು ಕೂರಿಸ್ಕೊಂಡು ಮಕ್ಕಳ ಜೊತೆ ಅವ್ರಿಗೆ ಮೊಮ್ಮಕ್ಕಳನ್ನ ಆಟ ಆಡಿಸ್ಕೊಂಡಿರೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಆಟ ಆಡಿಸ್ಕೊಂಡಿದ್ರು. ನಮಗೂ ಅಷ್ಟೇ ಅಪ್ಪಾಜಿ ಇದ್ದಾರೆ ಅಂದರೆ ಮಕ್ಕಳ ಬಗ್ಗೆ ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋಂಗಿರೋದಿಲ್ಲ, ಅಪ್ಪಾಜಿನೇ ನೋಡ್ಕೊಳ್ತಾರೆ. ಮತ್ತು ಮಕ್ಳುಗಳು ಅಷ್ಟೇ ಸಖತ್ ಕಂಫರ್ಟಬಲ್ ಆಗಿರ್ತಾರೆ ಅಪ್ಪಾಜಿ ಹತ್ರ, ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಅದಕ್ಕೆ ಆಟ ಆಡ್ತಾಯಿದ್ರು ಅಪ್ಪಾಜಿಯವರ ಕಡೆ, ನಾನು ಅಡುಗೆ ಮಾಡ್ಕೊತಾ ಇದ್ವಿ. ಇವಾಗ ಕೋಳಿ ಕುಯ್ಕೊಂಡು ತಂದ್ರಲ್ಲ, ಅದನ್ನು ಫ್ರೈ ಮಾಡೋಣ ಅಂಥೇಳಿ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ನಾವು ಫ್ರೈ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ಸಾಂಬಾರು ಅನ್ನ ಮುದ್ದೆ ಅಂತಲೇ ಅಂದ್ಕೊಂಡಿದ್ದಿದ್ದು. ಅದು ಲಾಸ್ಟ್ ಮೂಮೆಂಟಲ್ಲಿ ಫ್ರೈ ಮಾಡಬೇಕು ಅಂದರು. ಸರಿ ಅಂತೇಳಿ ಐಟಮ್ಗಳು ತಂದಿರಲಿಲ್ಲ, ಆಮೇಲೆ ತರಿಸ್ಕೊಂಡು ಅಮ್ಮ ಇಲ್ಲಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ಕೆಲವೊಂದು ಐಟಮ್ ಸಿಗಲಿಲ್ಲ ನನಗೆ, ಆದರೂ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೈ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಐಟಮು ಹಾಕಲೇಬೇಕು ಅಂತೇನಿಲ್ಲ. ಈಗ ಮುದ್ದೆ ಕೂಡ ರೆಡಿ ಆಯಿತು. ಸಂಗೀತ ಮುದ್ದೆ ಅನ್ನ ಮಾಡಿಟ್ಬಿಟ್ಲು, ಆಮೇಲೆ ಮುದ್ದೆ ಮಾಡ್ತಾಯಿದ್ಲು. ಮುದ್ದೆ ಆದಮೇಲೆ ಇವಾಗ ಎಡೆ ಇಕ್ಕಕ್ಕೆ ಹೋಗಬೇಕು. ಅಮ್ಮ ಎಡೆಗೆ ಇಡೋದಕ್ಕೆ ಅಂತೇಳಿ ತೊಗೊಂಡೋದ್ರು. ಏನಿಲ್ಲ, ನಾವು ಎಲ್ಲಿ ಕಲ್ಲ ಮೇಲೆ ಕೋಳಿ ಕುಯ್ಕೊಂಡು ಬಂದಿದ್ರಲ್ವ, ಅದೇ ಜಾಗಕ್ಕೆ ಹೋಗ್ಬಿಟ್ಟು ಮತ್ತೆ ಅನ್ನ ಮತ್ತು ಮುದ್ದೆ ಸಾಂಬಾರು ಅದು ಫ್ರೈ ಮಾಡಿದ್ವಲ್ಲ, ಅದು ಎಲ್ಲನೂ ತೊಗೊಂಡೋಗಿ ಎಡೆ ಇಟ್ಬಿಟ್ಟು ಬಂದರು. ಅದಾದಮೇಲೆ ನಾವು ಊಟ ಮಾಡೋವಂಥದ್ದು. ಟೇಸ್ಟ್ ಕೂಡ ಯಾರೂ ನೋಡೋಂಗಿರಲಿಲ್ಲ. ಆಮೇಲೆ ಅಡಿಕೆ ಪಟ್ಟೆದು ಎಲೆ ತೊಗೊಂಬಂದಿದ್ರು. ಇದು ಅಡಿಕೆ ಪಟ್ಟೆ ಎಲೆ, ಅಡಿಕೆ ಪಟ್ಟೆ ಬರುತ್ತಲ್ಲ, ಅದು ತೋಟದಿಂದ ತಂದಿದ್ರು. ಅದರಲ್ಲಿ ಊಟ ಬಡಿಸ್ಕೊಡ್ತಾ ಇದ್ದೀವಿ. ನಮ್ಮ ಮಗಳು ನನ್ನ ಮೈದನ ಹತ್ರ ಇದ್ಲು, ಅವ್ರು ಎತ್ಕೊಂಡಿದ್ರು. ಆಮೇಲೆ ನಾನು ಸಂಗೀತ ಇಬ್ಬರು ಊಟ ಬಡಿಸ್ಕೊಟ್ಟು ಊಟ ಮಾಡ್ತಾಯಿದ್ದೀವಿ. ಫಸ್ಟ್ ಇವಳು ಎಲ್ಲರ ಹತ್ರ ಹೋಗೋಕ್ಕೆ ಸ್ವಲ್ಪ ಇದು ಮಾಡಿದ್ಲು, ಆಮೇಲೆ ಏನಿಲ್ಲ ಆರಾಮಾಗಿ ಹೋದ್ಲು. ಇದು ನನ್ನ ಮಗ ಬಿಟ್ಬಿಟ್ಟಿದ್ದ ಎಲೆ, ಊಟ ಹಾಕಿಸ್ಕೊಂಡವನು ಬಿಟ್ಬಿಟ್ಟ. ಅದೇ ಎಲೆಗೆ ನಾನು ಹಾಕ್ಕೊಂಡು ಊಟ ಮಾಡ್ತಾಯಿದ್ವಿ. ಮಧ್ಯಾಹ್ನ ತನಕ ಯಾರೂ ಊಟ ಮಾಡಿರಲಿಲ್ಲ, ಫುಲ್ಲು ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು, ಸುಸ್ತಾದಂಗೆ ಆಗ್ಬಿಟ್ಟಿತ್ತು. ಸೊ ಊಟ ಮಾಡ್ತಾ ಕೂತಿದ್ವಿ ಆರಾಮಾಗಿ. ನಾವೇ ಎಲ್ಲನೂ ಮುಂದೆ ಇಟ್ಕೊಂಡ್ಬಿಟ್ಟು ಅಲ್ಲೇ ಬಡಿಸ್ಕೊಂಡು ಹಂಗೆ ಊಟ ಮಾಡ್ತಾಯಿದ್ವಿ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಹೊಲ್ದ ಹತ್ರ ಫ್ಯಾಮಿಲಿ ಎಲ್ಲರೂ ಸೇರಿ ಈ ಥರ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋದು ಒಂಥರ ಚೆನ್ನಾಗಿರುತ್ತೆ. ನಾವು ವರ್ಷಕ್ಕೆ ಒಂದು ಸಲ ಮಾಡೇ ಮಾಡ್ತೀವಿ ಇದನ್ನು. ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಹೋಗೋದಕ್ಕೆ ಅಂತೇಳಿ. ಸಂಗೀತ ಎಲ್ಲನೂ ಬಾಕ್ಸ್ಗೆ ಹಾಕ್ತಿದ್ಲು, ಉಳಿದಿರೋ ಊಟ ಎಲ್ಲ ಮನೆಗೆ ತೊಗೊಂಡೋಗೋದಕ್ಕೆ ಬಾಕ್ಸ್ಗೆ ರೆಡಿ ಮಾಡ್ತಿದ್ಲು. ಇವನು ಚಿಕ್ಕ ಪಾಪು ಏನೋ ಚೇಷ್ಟೆ ಮಾಡ್ದ ಅಂತೇಳಿ ಸುಮ್ಮನೆ ಅವ್ನಿಗೆ ಎದುರಿಸೋದಕ್ಕೆ ಅಂತ ಮರಕ್ಕೆ ಕಟ್ಟಿ ಸುಮ್ಮನೆ ಎದುರಿಸಿ ಆಟ ಆಡಿಸ್ತಾಯಿದ್ರು. ಆಮೇಲೆ ಪಾತ್ರೆಗಳೆಲ್ಲ ಬೆಳಗ್ತಾಯಿದ್ದೀನಿ ನಾನು. ಮನೆಗೆ ಹಂಗಂಗೆ ಮಸಿ ಪಾತ್ರೆ ತೊಗೊಂಡೋಗ್ಬೇಕಲ್ಲ ಅಂತ ನೀರು ಉಳ್ಕೊಂಡಿತ್ತು, ಅದನ್ನೆಲ್ಲ ತೊಳ್ಕೊಂಬಿಟ್ರೆ ಅಲ್ಲೇ ತೊಳ್ಕೊಂಡು ರೆಡಿ ಮಾಡ್ಕೊಂಡು ಹೋದರೆ ಈಸಿ ಅನಿಸುತ್ತೆ ಮನೆಗೆ ಅಂತೇಳಿ ನಾನು ಎಲ್ಲ ಬೆಳಗ್ಬಿಟ್ಟು ಕೊಟ್ಟೆ. ಸಂಗೀತ ಎಲ್ಲನೂ ನೀರಲ್ಲಿ ತೊಳ್ಕೊಂಡ್ಲು. ಅದಾದಮೇಲೆ ಎಲ್ಲ ಚಾಪೆ ಗೀಪೆ ಎಲ್ಲ ಎತ್ಕೊಂಡು ಪ್ಯಾಕ್ ಮಾಡ್ತಿದ್ದೀವಿ, ಮನೆಗೆ ಹೋಗಬೇಕು. ಸಂಜೆ ಆಗಿತ್ತು. ಅದು ಅಲ್ಲದೆ ನಾವು ಮೈಸೂರಿಗೆ ವಾಪಸ್ ಬರಬೇಕಾಗಿತ್ತು. ಆಲ್ರೆಡಿ ಒಂದು 3 ಗಂಟೆ 3:15 ಆಗಿಬಿಟ್ಟಿತ್ತು. ಆಮೇಲೆ ಅಮ್ಮ ಅಲ್ಲೇ ಹಾಲನ್ನು ಕರೆದ್ಬಿಟ್ರು. ನಮಗೆ ಮೈಸೂರಿಗೆ ತೊಗೊಬರೋಕ್ಕೆ ಹಾಲು ಬೇಕಾಗಿತ್ತಲ್ಲ, ಸೊ ಇಲ್ಲೇ ಕರೆದ್ಬಿಡ್ತೀನಿ ಹಾಲು ಅಂತೇಳಿ ಹಾಲನ್ನು ಕರೆದ್ರು. ನನ್ನ ಮಗಳು ಸ್ವಲ್ಪ ಸೌಂಡ್ ಮಾಡ್ತಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಹಾಲು ಕರ್ಕೊಂಡು ಎಲ್ಲ ಐಟಮು ತೊಗೊಂಡು ಪಾಪುನ ಕರ್ಕೊಂಡು ಎಲ್ಲರೂ ಬಂದ್ವಿ. ಇಲ್ಲಿ ಮನೆಗೆ ಬಂದು ಜಾಸ್ತಿ ಹೊತ್ತೇನಿರಲಿಲ್ಲ, ಬೇಗ ಸ್ನಾನ ಮಾಡಿ ರೆಡಿಯಾಗಿ ನಾವು ಹೊರಟ್ಬಿಟ್ವಿ. ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಖಾಲಿ ಬಸ್ ಇತ್ತು, ಆರಾಮಾಗಿ ಬಸ್ಸಲ್ಲಿ ಕೂಡ ಏನು ರಶ್ ಏನಿರಲಿಲ್ಲ, ಬಂದುಬಿಟ್ವಿ. ಸೊ ಮೈಸೂರಿಗೆ ಹೋಗ್ತಾಯಿದ್ದೀವಿ. ಸ್ಯಾಟರ್ಡೆ ಸಂಡೇ 2 ದಿನ ರಜೆ ಇದ್ದಿದ್ದು. ಈ ಥರ ಆಯಿತು ನಮ್ಮದು. ಮನೆ ದೇವ್ರ ದರ್ಶನ ಆಯಿತು, ಹಾಗೆ ಹೊಲ್ದ ಹತ್ರ ಅಡುಗೆ ಮಾಡಿ ಎಲ್ಲರೂ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ದು ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ಆ್ಯಂಡ್ ನೀವೆಲ್ಲರೂ ಸ್ಯಾಟರ್ಡೆ ಸಂಡೇ ಅಂತ ಬಂದಾಗ ಯಾವ ಥರ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ತೀರಾ, ಯಾವ ಥರ ಸ್ಪೆಂಡ್ ಮಾಡ್ತೀರಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಹಾಗೆ ನಾವು ಯಾವ ಥರ ಹೊಲ್ದ ಹತ್ರ ಪೂಜೆ ಎಲ್ಲ ಮಾಡಿದ್ವಿ, ಕೋಳಿ ಕುಯ್ದು ಎಲ್ಲ ಮಾಡಿದ್ವಲ್ಲ, ಆ ಥರ ನಿಮ್ಮಲ್ಲಿ ಯಾರು ಮಾಡ್ತೀರಾ ಅದನ್ನು ಕೂಡ ಪ್ಲೀಸ್ ಕಮೆಂಟ್ ಮಾಡಿ, ಯಾಕೆ ನನಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಫೈನಲಿ ನಾವು ಮೈಸೂರು ರೀಚ್ ಆದ್ವಿ. ನನ್ನ ಹಸ್ಬೆಂಡ್ ಫ್ರೆಂಡು ಆಟೋದವ್ರು ವೆಯ್ಟ್ ಮಾಡ್ತಾಯಿದ್ರು. ಸೊ ಆಟೋದಲ್ಲಿ ಮನೆಗೆ ಬಂದುಬಿಟ್ವಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.